ಸೇಡಂ ತಾಲೂಕದಾಗ ಇದ್ದೀವಿ. ಸೇಡಂ ಹೃದಯ ಭಾಗದಾಗ ಇದ್ದೀವಿ. ಇಲ್ಲಿ ಏನ್ ನೋಡ್ಲತ್ತಿರಲ್ಲ, ಇದು ವಾಸೋತ್ತ ಸಿಮೆಂಟ್ ಫ್ಯಾಕ್ಟರಿ ಇತ್ತು, ಈಗ ಅಲ್ಟ್ರಾಟೆಕ್ ಆಗ್ಯದ. ಇಲ್ಲೊಂದು ಟ್ರಕ್ ಹೋಗ್ತದ, ಗೂಡ್ಸ್ ಹೋಗ್ತದ ಬರ್ತದ. ಇದು ರೋಡ್ ಏನದಲ್ಲ, ಈ ರೋಡ್ ಏನೋ ಕೆಲಸ ಇತ್ತು, ಈ ತರ ಎಲ್ಲಾ ತೆಗದ ಮ್ಯಾಗು ಫಸ್ಟ್ ಕ್ಲಾಸ್ ಆಗಿ ಇದು ಬೆಡ್ ಗಿಡ್ ಎಲ್ಲಾ ಹಾಕ್ಬೇಕು. ಇಲ್ಲಿ ಏನಾಗ್ಯದ, ಬರೀ ಕರಿ ಮಣ್ಣು ಹಾಕ್ಯಾರ. ಬರೀ ಈ ತರ ಕರಿ ಮಣ್ಣು ಹಾಕೋದ್ರಲಿಂತು ಪಾಪ ಲೋಡ್ ಗಾಡಿ ಅದ. ಈ ಗಾಡಿದಾಗು ನಮ್ ಸೇಡಂ ತಾಲೂಕದಾಗ ಏನ್ ಕಿರಾಣಾ ದುಕಾನ್ಗಳು ಎಲ್ಲಾ ದುಕಾನ್ಗಳು ಇರ್ತಾವಲ್ಲ, ಆ ದುಕಾನ್ಗಳಿಗೆ ಇದು ಮಾಲ್ ಸಪ್ಲೈ ಮಾಡ್ತದ. ಇವು ಹೈದರಾಬಾದ್ಲಿಂತು ಗುಲ್ಬರ್ಗಾಲಿಂತು ಸತತವಾಗಿ 3-4 ಲಾರಿಗಳು ಈ ತರ ಬರ್ತಾ ಇರ್ತಾವ. ಈ ತರ ಪರಿಸ್ಥಿತಿ ಮಾಡಿಟ್ಟಾರ. ಅಕಸ್ಮಾತ್ ಏನನ್ನಾಗಿ ಪಲ್ಟಿ ಆಗಿ ಯಾರನ್ನ ಸತ್ರ ಅಂದ್ರೆ ಇದಕ್ ಜವಾಬ್ದಾರಿ ಯಾರು? ರೋಡ್ ಕೆದರಿದ ಮ್ಯಾಗು, ಕೆಲಸ ಆದ್ಮ್ಯಾಗು ಫಸ್ಟ್ ಕ್ಲಾಸ್ ಆಗಿ ರೋಡ್ ಮತ್ತ ಮೊದಲು ಹೆಂಗಿತ್ತಂದ್ರ ಆ ತರ ಮಾಡ್ಬೇಕು. ಆ ಜವಾಬ್ದಾರಿ ನಿಮಗ್ ಇರ್ಬೇಕು. ಈ ತರ ಪರಿಸ್ಥಿತಿ ಅದ. ಈಗ ರಂಜಾನ್ ಹಬ್ಬ ಅದ, ಉಗಾದಿ ಹಬ್ಬ ಅದ, ಇದ್ರೊಳಗೆಲ್ಲ ಮಾಲ್ ಅದ. ಇಷ್ಟು ಪರೇಶಾನ್ ಮಾಡಿಟ್ಟಿರಿ ನೋಡ್ರಿ. ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೊಂದ್ಸರಿ ಈ ತರ ಎಲ್ಲೇ ನೀವು ರೋಡ್ ಕೆದಿದ್ರಂದ್ರ ಫಸ್ಟ್ ಕ್ಲಾಸ್ ಆಗಿ ಮತ್ತ ಮಾಡ್ಬೇಕು. ಯಾವ ತರ ಲಾರಿ ಸಿಗಿ ಬಿದ್ದದ, ಡ್ರೈವರ್ ಆಗ್ಲಿ, ಕಿನ್ನರ್ ಅವ್ರಿಗಾಗ್ಲಿ, ಅವ್ರ ಮಾಲಕರಿಗಾಗ್ಲಿ, ಮತ್ ಸಾರ್ವಜನಿಕರಿಗೆ ಹೋಗೋರಿಗೆ ಬರೋರಿಗೆ ಎಷ್ಟು ತೊಂದರೆ ಆಗ್ಲತ್ತದ ನಿಮ್ಮೆಲ್ಲರಿಗೂ ತೋರಿಸುತ್ತೇನೆ ಬನ್ನಿ.